35 ಅಂಕಗಳಿಂದ 33 ಅಂಕಗಳಿಗೆ ಇಳಿಕೆ ಮಾಡಿದ್ದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅನ್ನುವಂಥ ಚರ್ಚೆಗಳು ಕೆಲವೊಂದಿಷ್ಟಿದೆ. ಬಟ್ ಅದರ ಪ್ರಮಾಣ ಕಡಿಮೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ 94% ಆಯಿತಾ ಈ ಬಾರಿ? ನನಗೆ ಕೇಳಿದೆ, ನಮ್ಮ ಕಾಲದಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತ ಇದ್ದಿದ್ದು 30, ಓವರ್ ಆಲ್ ಪರ್ಸೆಂಟೇಜು 35% ಅಂತ ಇತ್ತು. ಎಲ್ಲ ಸಬ್ಜೆಕ್ಟಲ್ಲಿ ಯಾಕೆ ಕಡ್ಡಾಯ 35 ಮಾಡಬೇಕು? 30 ಪಾಸಿಂಗ್ ಮಾಡಿದ್ರೆ ಸಾಕು. ಹಾಗೆ ನೋಡೋಕೋದ್ರೆ 33, 35 ಎಲ್ಲರೂ ಪಾಸೇ ಆಗಿ ಆಗ್ತಾರೆ 100%. ಯಾಕೆಂದರೆ ಓವರ್ ಆಲ್ ಪರ್ಸೆಂಟೇಜ್ ಇವತ್ತು 94.1 ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಇನ್ನು 6% ಎಲ್ಲಿ ಹೋಯಿತು ಅಂತ. ಕೆಲವು ಮಕ್ಕಳು ಹೇಳ್ತಾರೆ, ಸರ್ ನಮ್ಮನ್ನು ಯಾರು ಫೇಲ್ ಮಾಡೋಂಗಿಲ್ಲ, ಕಡ್ಡಾಯ ಪಾಸ್ ಮಾಡಬೇಕು, ಪಾಸ್ ಆಗಲಿಲ್ಲ ಅಂದರೆ ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಫೇಲ್ ಆಯಿತು ಅನ್ನೋ ಆ ಪರಿಸ್ಥಿತಿಯಲ್ಲಿದ್ದಾಗ 17% ಇನ್ಕ್ರೀಸ್ ಆಗಿ ರಿಸಲ್ಟ್ ಬಂದಿರೋದು 94% ಬಹಳ ಎಷ್ಟೋ ಸಂತೋಷ. ಆಮೇಲೆ ಪಾಸಿಂಗ್ ಮಾರ್ಕ್ಸು 30ನೇ ಸಾಕು. 35% ಏನು ಅಗತ್ಯ ಏನು, ಎಲ್ಲ ಸಬ್ಜೆಕ್ಟ್ಗಳು ಏನಕ್ಕೆ ಬೇಕು, ನಾಟ್ ನೆಸರಿ. ಸೊ 33 35 ಅನ್ನೋದನ್ನು ಇವಾಗ 2 ವರ್ಷದಿಂದ 20 ಮಾರ್ಕ್ಸ್ ಗ್ರೇಸ್ ಕೊಟ್ಟು ಪಾಸ್ ಮಾಡ್ತಿದ್ರು. ಇವಾಗ 23ರಲ್ಲೋ 2023 ಆ ಲೆಕ್ಕದಲ್ಲಿ 33 35 ಏನ್ರಿ 1-2 ಮಾರ್ಕ್ಸು ಕೊಟ್ಟು ದಬ್ಬಿಟ್ರೆ ಒಳ್ಳೇದಲ್ವಾ? ಆ ಮಕ್ಳಿಗೂ ಸಂತೋಷ, 1 ವರ್ಷ ವೇಸ್ಟ್ ಆಗದೆ ಇರತ್ತೆ. ಇದನ್ನೇನು ಹಿಡಿದಿಟ್ಕೋಬೇಕು, ಅದ್ರಲ್ಲಿ ಯಾಕೆ ಪುಸಾಕಳಿ ಮಾಡಬೇಕು? ನನಗೆ ಕೇಳಿದ್ರೆ ಅವರು ಜಾಸ್ತಿ ಆಗಬೇಕು ಅಂದರೆ ಕೊಟ್ಟರೆ ತಪ್ಪೇನಿಲ್ಲ. 20% 20 ಮಾರ್ಕ್ಸ್ಗಿಂತ 1-2 ಕೊಟ್ಟು ತಳ್ಳಿದ್ರೆ ಪೇರೆಂಟ್ಸ್ ಆರ್ ಆಲ್ಸೋ ಹ್ಯಾಪಿ. 1 ಇಯರ್ ಟೈಮ್ ವೇಸ್ಟ್ ಆಗಲ್ಲ. ಆ ಹುಡುಗನು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಚೆನ್ನಾಗಿ ಮಾಡಬೇಕು ಅಂತ ಏನಾದರೂ ಬರುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿಯೇ SSLC ಪರೀಕ್ಷೆ 1 ಪರೀಕ್ಷೆ 2 ಅಂತಿದೆ ಸರ್. ಅದು ನೋಡಿ ಸರ್, ಹಿಂದೆ 1 ಮಾರ್ಕ್ಸಲ್ಲಿ ಹೋದ್ರು 1 ವರ್ಷ ಹೋದಂಗೆ. ಹೌದು. ಆವಾಗ MSM ಅಂತ ಹೇಳೋರು ಮಾರ್ಚ್ ಸೆಪ್ಟೆಂಬರ್ ಮಾರ್ಚ್ ಅಂತ ಇತ್ತು. ಇವಾಗ ಹಂಗಲ್ಲ, 15 ದಿವಸ ಬಿಟ್ಟು ಇನ್ನೊಂದ್ಸಲ ಎಕ್ಸಾಮ್ ತಗೋಬಹುದು. ಅಂದ್ರೆ ಇದಕ್ಕೋಸ್ಕರ ಗ್ರೇಸ್ ಕೊಡಕ್ ಬದಲು ಪರೀಕ್ಷೆ ತಗೋ ಅಂತ ಹೇಳ್ಬೋದು. ಹೌದು. ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಅವ್ರನ್ನ ಹಂಗೆ ಪಾಸ್ ಅನ್ನೋ ಬದಲು 15 ಡೇಸಲ್ಲಿ ಇವಾಗ ಪರೀಕ್ಷೆ ಮಾಡೋ ಅಭ್ಯಾಸ ಸವಲತ್ತಿದೆ. ಆದ್ರಿಂದ ಇನ್ನೇನಪ್ಪ 33 ತಗೊಂಡು ಇನ್ನೊಂದು ತಗೋಬಹುದು, ಓದ್ಬಿಟ್ಟು ಪಾಸ್ ಮಾಡ್ಕೊಳ್ಳಯ್ಯ ಅನ್ನೋ ಅವಕಾಶ ಕೊಟ್ರೆ 70% ರಿಸಲ್ಟೇ ಬರತ್ರಿ. ಅಲ್ಲಿ ಆಪ್ಷನ್ ಹೆಂಗಿದೆ ಅಂದ್ರೆ ಸರ್, ಕೇವಲ ಫೇಲ್ ಆದವರು ಮಾತ್ರವಲ್ಲ, ಯಾರಿಗಾದ್ರೂ ನನಗೆ ಕಡಿಮೆ ಅಂಕ ಬಂದಿದೆ, ನನಗೆ ಹೆಚ್ಚು ಅಂಕ ಬರಬೇಕಿತ್ತು ಅಂತ ಹೇಳಿದ್ರೆ ಅವರು ಕೂಡ ಆ ಪರೀಕ್ಷೆನ ಅಟೆಂಡ್ ಮಾಡಿ ಅವರು ತಗೋಬಹುದು. ಇವಾಗೆಲ್ಲ ಟೋಟ್ಲಿಂಗ್ ಅಂತ ಇದೆ, ರಿವ್ಯಾಲ್ಯೂಯೇಷನ್ ಅಂತ ಇದೆ. ಆ ತರದಲ್ಲಿ ಏನಾದ್ರು ಏರ್ಪೇರ್ ಆಗಿದ್ರು ಕೂಡ ಅವಾಗ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ಪರ್ಸೆಂಟೇಜ್ ರಿಸಲ್ಟು ಆಮೇಲೆ ಅವ್ರಿಗೂ ಇಂಡಿವಿಜುವಲ್ ಮಾರ್ಕ್ಸು ಚೆನ್ನಾಗೇ ಬರುತ್ತಲ್ಲ, ಅವಕಾಶ ಕೊಡ್ಲಿ, ತಪ್ಪೇನಿಲ್ಲ. ಓಕೆ.